ಪ್ರಿಂಟ್, ಡಿಜಿಟಲ್ ಹಾಗೆ ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಗಿರಿಯಣ್ಣ, ರಘು ಸರು, ಸಿದ್ದು ಬ್ರೋ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡೋದು ಅಷ್ಟೇ. ಸರ್ ಅದ್ರ ಮೇಲೆ ಹೋಗಲ್ಲ ಸರ್, ವ್ಲಾಗರ್ ಮೇಲೆ ಹೋಗುತ್ತೆ. ಲೇಟರ್ ಆನ್ ಪ್ಯಾರಾನಾರ್ಮಲ್ ಮೇಲೆ ಹೋಗುತ್ತೆ. ಪ್ಯಾರಾನಾರ್ಮಲ್ ಅಂದರೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ. ಇಲ್ಲ, ಭೇಟಿ ಮಾಡಿದ್ದೀವಿ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಪೂರ್ವ ತಯಾರಿ ಮಾಡ್ಕೊಂಡೇ ಬಂದಿದ್ದೀವಿ ಸರ್. ನನಗೆ ಯಾವುದು ಆ ಥರ ಅನುಭವ ಆಗಿಲ್ಲ. ಶೂಟ್ ಮಾಡಿದಾಗ ಯಾವ ಥರ ಅನುಭವ ಆಗಿಲ್ಲ ಸರ್. ಆ ಟೆನ್ಷನ್. ಪಾಪ ಗಿರಿಯಣ್ಣ ತುಂಬ ಸಪೋರ್ಟ್ ಮಾಡೋರು. ಹೌದು ಸರ್, ನಾವು ಜನವರಿಲಿ ಸ್ಟಾರ್ಟ್ ಮಾಡಿತ್ತು 2024. 45 ದಿವಸ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಇನ್ಸ್ಪೈರ್ಡ್ ಆಗೇನೆ. ಈಗ ಪ್ರತಿಯೊಬ್ಬರೂ ಯಾರೇ ಒಂದು ಮೊಬೈಲ್ ತೊಗೊಂಡ್ರು ವ್ಲಾಗರ್ ಆಗಬೇಕು, ಆ ಥರ ಈ ಥರ ವೀಡಿಯೋ ಸುಮ್ಮನೆ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹೌದು ಸರ್, ಅದೇ ಡಿಫ್ರೆಂಟ್ ಇದೆ. ಸೊ ಇದು ಒಬ್ಬರು ವ್ಲಾಗರ್ ಮೇಲೆ ಮಾಡಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ. ಸೊ ಕಾಮಿಡಿ, ಹಾರರ್ ಇದೆ. ಹಾಂ ಸರ್, ಇದು ನನ್ನ ಸರ್ ಮೊದಲನೇ ಸಿನಿಮಾ. ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಸರ್ ಇನ್ನು CG ವರ್ಕು ಪೆಂಡಿಂಗ್ ಇದೆ, ನಡೀತಾ ಇದೆ. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಹಾಂ ಸರ್, CG ಇನ್ನೊಂದು ಓವರಾಲ್ 45% ಇದೆ. ಹೌದು, ಸೆಕೆಂಡ್ ಆಫ್ ಅಲ್ಲಿ. ಅಂದರೆ ಏನು ಗೊತ್ತಾ ಸರ್, ಪ್ರತಿಯೊಂದು ಮೈನು ಅಂದರೆ ತುಂಬ ಡೀಟೇಲ್ ಆಗಿ ಹೋಗಿದ್ದಾರೆ ಚೇತು. ಅಂದರೆ ಈಗ ನಂಗೆ ಸ್ಮೋಕ್ ಬೇಕು ಅಂದರೆ ನ್ಯಾಚುರಲ್ ಆಗಿ ಸ್ಮೋಕ್ ಇದ್ರೂ ಅದಕ್ಕೂ ನಮಗೆ ಆ್ಯಡ್ ಆನ್ಸ್ ಆಗಬೇಕು ಅಂತ, ಅಂದರೆ ತುಂಬ ಡೀಟೇಲ್ ಆಗಿ ಮಾಡಿರೋದ್ರಿಂದ ಜಾಸ್ತಿ CG ವರ್ಕ್ ಉಂಟು. ವ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ ಅದು ಆ ಥರದ್ದೆಲ್ಲ ಇದು ಮಾಡಿಸ್ಬೇಕು ಅದರಿಂದ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಏನಾಯಿತು ಅಂದರೆ ಎಲ್ಲರನ್ನೂ ಮಾತಾಡಿಸಿ ನಾನು ಮರ್ತೋಗ್ಬಿಟ್ಟಿದ್ದೆ ಅಣ್ಣ. ನಾನು ನಿರೂಪಣೆ ಮಾಡ್ತಿರೋದ್ರೆ ನಾನು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೇನೆ, ನನಗೆ ಮರ್ತೋಗ್ಬಿಟ್ಟಿದ್ದೆ. ಕ್ಷಮಿಸಿ, ಸಾರಿ. ಈಸ್ ಓನ್ಲಿ ಪ್ರೊಡ್ಯೂಸರ್ ಗಿರಿಧರ್ ಸರ್ ಒಬ್ಬರೇ ಹೋಗ್ಬಿಟ್ಟೆ, ಕ್ಷಮಿಸಿ. ನನ್ನ ಚಿತ್ರದ ಬಗ್ಗೆ ಹೇಳ್ತೀನಿ. ನಿಮ್ಗೆ ಅನ್ಸ್ಬೋದು ಏನಕ್ಕೆ ಇವೆಲ್ಲ ಹಿಡ್ಕೊಂಡು ನಿಂತಿದ್ದೀನಿ ಅಂತ. ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾ ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ನನ್ನ ಹೆಸರು ಈ ಚಿತ್ರದಲ್ಲಿ ಸಿದ್ದು, ನಿಜ ಜೀವನದಲ್ಲೂ ಸಿದ್ದು ಅಂತ ಕರೀತಾರೆ. ಈ ಚಿತ್ರದಲ್ಲೂ ನನ್ನ ಹೆಸರು ತುಂಬ ಚೆನ್ನಾಗಿದೆ, ಬೇಕೇ ಬೇಕು ಅಂತ ಡೈರೆಕ್ಟರ್ ಇದನ್ನ ನನಗೋಸ್ಕರ ಅಂತ ಸಿದ್ದು ಅಂತ ಇಟ್ಟಿದ್ದಾರೆ. ನನ್ನ ಹೆಸರು ಸಿದ್ದು, ನಿಜ ಜೀವನದಲ್ಲಿ ಕೂಡ ನನ್ನ ಹೆಸರು ಸಿದ್ದು ಅಂತಲೇ ಇದೆ. ಸೊ ಈ ಚಿತ್ರದಲ್ಲಿ ನಾನು ವ್ಲಾಗರ್ ಪಾತ್ರ ಮಾಡ್ತಿದ್ದೀನಿ. ಈಗ ಚೇತನ್ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರೂ ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಒಂದು ಮಾತಾಡ್ತಿರ್ತಾರೆ, ಇಲ್ಲಾಂದರೆ ಅವ್ರದೇ ಆದ ಒಂದು ವೀಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಅಂಥ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂಥ ಒಂದು ಪಾತ್ರ ನಂದು. ತುಂಬ ಭೇಟಿಯಾಗಿದ್ದೀನಿ. ಏನೋ ಒಂದು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲಿಸುವಂಥ ಹುಡುಗ ಈ ಒಂದು ಚಿತ್ರದಲ್ಲಿ. ಸೊ ವ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟಪಡ್ತೀನಿ ಅನ್ನೋದು ಚಿತ್ರದಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಒಂದು ಲವ್ ಆ್ಯಂಗಲ್ ಇದೆ. ಸೊ ಬ್ಯೂಟಿಫುಲ್ ಗರ್ಲ್ ಇದ್ದಾಳೆ ಚಿತ್ರದಲ್ಲಿ. ಸೊ ಆ ಚಿತ್ರ ಈ ವ್ಲಾಗಿಂಗ್ ಜೊತೆಗೆ ಲವ್ ಆ್ಯಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದೊಂದು ಅದೇ ಲೈನ್ ನಮ್ಮ ಚಿತ್ರದ ಲೈನ್ ಆಗಿದೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅವರು ಹೇಳಿಲ್ಲ, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಬಿಟ್ಕೊಟ್ರೆ ಏನಾಗುತ್ತೆ ಅಂದರೆ ಸಿನಿಮಾದ ಒಂದು ವಾವ್ ಎಲಿಮೆಂಟ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹೇಳ್ತಿಲ್ಲ. ಸೊ ಚಿತ್ರದಲ್ಲಿ ವ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಬಹಳ ಖುಷಿ ಇದೆ. ಎಷ್ಟು ದಿನ ಶೂಟ್ ಮಾಡಿದ್ದೀವೋ ಅಷ್ಟು ದಿನ ನಾನಾಗಿದ್ದೀನಿ.
ತುಂಬಾ ಏನು ಪ್ರಯತ್ನ ಪಡಬೇಕು ಅಂತ ಇರಲಿಲ್ಲ, ಯಾಕಂದರೆ ಅಷ್ಟು ಅಂದರೆ ನನಗೆ ಹೊಂದುವಂಥ ಒಂದು ಪಾತ್ರ ಇದು. ಯಾಕಂದರೆ ಯೂಶಲಿ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು, ಬಟ್ ಅದನ್ನು ಯಾವತ್ತೂ ನಾನು ನನ್ನ ಪ್ರೊಫೆಷನಾಗಿ ತೊಗೊಂಡಿಲ್ಲ. ಸೊ ಅಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಚೇತನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಭಾಳ ಇಷ್ಟ ಆಗಿದ್ದಂದರೆ ದ ಲೂಪ್. ಇವಾಗ ಏನು ನೀವು ನೋಡ್ತಾ ಇದ್ದೀರಾ ದ ವ್ಲಾಗ್ 1 ದ ಲೂಪ್ ಅಂತ, ಈ ಸಿನಿಮಾಲಿರುವಂಥ ಒಂದು ಕಾಂಟೆಂಟ್ ದ ಲೂಪೇ ಭಾಳ ಇಷ್ಟ ಆಗಿದ್ದು ನನಗೆ. ಆ ಲೂಪ್ ಆ ವಿಷಯ ಭಾಳ ಎಕ್ಸೈಟ್ ಮಾಡ್ತೀವಿ ನನಗೆ. ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಡೀ ತಂಡಕ್ಕೆ, ಯಾಕಂದರೆ ಪ್ರತಿಯೊಂದು ಒಂದು ಹಂತದಲ್ಲೂ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು, ಅಲ್ಲಿಂದನೂ ಎಷ್ಟು ಪಾಸಿಟಿವ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಯಾರು ಇಲ್ಲಿ ಏನು ಹೈರಾರ್ಕೀಸ್ ಇಲ್ಲ. ನಾವೇನೋ ಚಿತ್ರ ಮಾಡ್ತಾ ಇದ್ದೀವಿ, ನೀವು ಹಿಂಗೆ ಇರಬೇಕು ಹಾಗೆ, ಎಲ್ಲರಿಗೂ ಅವ್ರದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು, ಅವ್ರದೇ ಆದಂಥ ಒಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಗಿರಿಧರ್ ಸರ್ಗೆ, ಯಾಕಂದರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ, ಮಾಸ್ಟರ್ ಗೊತ್ತು. ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅವ್ರು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ, ಕಷ್ಟ ಅಂತ ಹೇಳ್ಕೊಳ್ತಿಲ್ಲ. ಈ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬಂದು ಥಿಯೇಟರ್ಸ್ ಮಾಡಾದ್ಮೇಲೂ ಒಂದು ಧಾರಾವಾಹಿಗಳು ಮಾಡ್ತಾ ಇದೆ, ಒಬ್ರಿಗೆ ಹಣ ಹೂಡ್ತಿದ್ದಾರೆ ಅಂದರೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನನ್ನಂಥ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನಾನು ಚಿರಋಣಿ ನಿಮಗೆ. ಗೊತ್ತಿಲ್ಲ ಏನಂತ ಹೇಳ್ಬೋದು, ಬಟ್ ಆದರೆ ನನ್ನ ಬ್ಲಡ್ ಆ್ಯಂಡ್ ಸ್ವೆಟ್ ಹಾಕಿ ಈ ಸಿನಿಮಾನ ಮಾಡಿದ್ದೀವಿ. ಈ ಸಿನಿಮಾನ ನೀವೆಲ್ಲ ಬಂದು ನೋಡಿ ಹರಿಸಿ ಹಾರೈಸಬೇಕು, ಯಾಕಂದರೆ ಈ ಚಿತ್ರ ಎಷ್ಟೋ ಜನದ ಕನಸಾಗಿದೆ. ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮಗೆ ಕೊಡುವಂಥ ಪ್ರೀತಿ ಬಹಳ ಮುಖ್ಯ ಆಗುತ್ತೆ. ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಇವಾಗೆಲ್ಲ ಏನು ಬರ್ದು ಹಾಕ್ತಾರೆ, ಬಹಳ ನಮಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾ ನಾವು ತೊಗೊಂಡೋಗೋದಕ್ಕೆ ಆಡಿಯನ್ಸ್ಗೆ. ಸೊ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದ ಮೇಲೂ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಕ್ರೆಡಿಟ್ ಗೋಸ್ ಟು ಮಾಸ್ಟರ್. ಸರ್ ನನಗೆ ಏನಂತ ಅನ್ಸುತ್ತೆ ಅಂದರೆ, ವ್ಲಾಗರ್ ಅನ್ನೋದು ಒಂದು ಹೇಗಿದೆ ಅಂದರೆ ತುಂಬ ಜನಕ್ಕೆ ಕನೆಕ್ಟ್ ಆಗೋ ಒಂದು ಪಾತ್ರ. ಇದಕ್ಕಿಂತ ಮುಂಚೆ ಒಂದು ಧಾರಾವಾಹಿ ಮಾಡಿದ್ದೆ ಪಾರು ಅಂತ. ಆ ಪಾರು ಧಾರಾವಾಹಿ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್, ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬರು ಹಿರಿಯ ನಟರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಸೊ ನಾನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಿಮ್ಮನ್ನು ನೋಡಿದ್ರೆ ಒಬ್ರು ನೆನಪಾಗ್ತಾರೆ, ಅವ್ರು ಥೇಟ್ ನಿಮ್ಮ ಥರನೇ ಇದ್ದಾರೆ ಅಂತ ನನಗೆ ಹೇಳಿದ್ರು. ಸರ್ ಯಾರು ಅಂತ ತಿಳ್ಕೊಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪಾರು ಧಾರಾವಾಹಿಲಿ ಇಮಿಡಿಯೇಟ್ ಆಗಿ ಅವ್ರು ಏನಂತ ಹೇಳಿದ್ರು ಅಂದರೆ, ಅಯ್ಯ ಬಡಿದೆ ಅಲಾ ಮುಂಡಿದೆ ನೀನೇನೋ. ಅದು ಇಮಿಡಿಯೇಟ್ ಆಗಿ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ನಮ್ಮ ಮನೆ ಮಗ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಸೊ ಆ ಪಾತ್ರ ನನಗೆ ಅಷ್ಟು ಹೆಲ್ಪ್ ಆಗಿತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.